ಮಂತ್ರಾಲಯಕ್ಕೆ ಹೋಗಿದ್ದ ಮೂವರು ವಿದ್ಯಾರ್ಥಿಗಳು ಕಣ್ಮರೆಯಾಗಿದ್ದಾರೆ. ಹಾಸನ ಮೂಲದ ಮೂವರು ವಿದ್ಯಾರ್ಥಿಗಳು ನಾಪತ್ತೆಯಾಗಿದ್ದಾರೆ. ನದಿಗೆ ಸ್ನಾನಕ್ಕೆ ಅಂತ ಇಳಿದಂತಹ ಮೂವರು ವಿದ್ಯಾರ್ಥಿಗಳು ಈಗ ನಾಪತ್ತೆಯಾಗಿದ್ದಾರೆ. ಒಂದು ರೀತಿಯಾದಂತಹ ಕನ್ಫ್ಯೂಷನ್ ಕ್ರಿಯೇಟ್ ಆಗಿದೆ. ಒಂದು ನದಿಗೆ ಬಿದ್ದಿದ್ದಾರಾ ಅಥವಾ ಬೇರೆ ಎಲ್ಲಾದರೂ ಹೋಗಿದ್ದಾರಾ? ಸದ್ಯಕ್ಕೆ ಆ ಬಗ್ಗೆ ಯಾವುದೇ ಕನ್ಫರ್ಮೇಷನ್ ಸಿಕ್ಕಿಲ್ಲ. ಬಟ್ ಈತ ಮಂತ್ರಾಲಯಕ್ಕೆ ಹೋಗಿದ್ದಂತಹ ಮೂವರು ವಿದ್ಯಾರ್ಥಿಗಳು ಈಗ ಕಣ್ಮರೆ ಆಗಿದ್ದಾರೆ. ಹಾಸನ ಮೂಲದ ಮೂವರು ವಿದ್ಯಾರ್ಥಿಗಳು ಹೋಗಿರ್ತಾರೆ, ನದಿಗೆ ಸ್ನಾನಕ್ಕೆ ಅಂತ ಹೋಗಿದ್ದಾರಷ್ಟೇ. ಅದಾದ ಮೇಲೆ ಏನಾಗಿದೆ ಅನ್ನುವಂಥದ್ರ ಬಗ್ಗೆ ಸ್ಪಷ್ಟ ಮಾಹಿತಿ ಸಿಕ್ಕಿಲ್ಲ. ಅಜಿತ್ 19 ವರ್ಷ, ಸಚಿನ್ 20 ವರ್ಷ, ಪ್ರಮೋದ್ 20 ವರ್ಷ ನಾಪತ್ತೆ ಆದಂಥವರು. ಹುಡುಕಾಟ ನಡೆಸಿದ್ದಂತಹ ಇತರೆ ಸ್ನೇಹಿತರು ಯಾವಾಗ ಇವರು ಕಣ್ಮರೆ ಆಗ್ತಾರಲ್ಲ, ಒಂದಷ್ಟು ಹೊತ್ತು ಆತನ ಸ್ನೇಹಿತರು ಹುಡುಕಾಡಿದ್ದಾರೆ, ಇವ್ರು 3 ಜನ ಎಲ್ಲಿ ಹೋದ್ರು ಅಂತ ಹೇಳಿ. ಎಷ್ಟೇ ಹುಡುಕಾಡಿದ್ರು ಕೂಡ ಅವರು ಸಿಗ್ಲಿಲ್ಲ. ಆ ಹಿನ್ನೆಲೆ ಪೊಲೀಸರಿಗೆ ದೂರನ್ನ ಕೊಟ್ಟಿದ್ದಾರೆ. ಭಾರೀ ಮಳೆ ಹಿನ್ನೆಲೆ ತುಂಬಿ ಹರಿತಾ ಇರುವಂತಹ ತುಂಗಾ ನದಿ, ಯಾಕಂದ್ರೆ ಆ ತುಂಗಾ ನದಿಯಲ್ಲಿ ಶೋಧ ಕಾರ್ಯ ಮಾಡೋದಕ್ಕೂ ಕೂಡ ಈಗ ಅಡ್ಡಿ ಆಗ್ತಾ ಇದೆ. ಯಾಕಂದ್ರೆ ಸಾಕಷ್ಟು ನೀರು ತುಂಬಿಕೊಂಡಿರೋದ್ರಿಂದ ಆ ತುಂಗಾಭದ್ರಾ ನದಿಯಲ್ಲಿ ಶೋಧ ಕಾರ್ಯವನ್ನ ಮಾಡೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ನದಿ ತುಂಬಿ ಹರಿತಾ ಇರೋದ್ರಿಂದ ಕಾರ್ಯಾಚರಣೆಗೆ ಅಡಚಣೆ ಉಂಟಾಗಿದೆ. ನಾಪತ್ತೆ ಆದವರಿಗಾಗಿ ಶೋಧ ಕಾರ್ಯ ಮುಂದುವರಿಸಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿಶ್ವನಾಥ್, ಈಗ ಮಂತ್ರಾಲಯಕ್ಕೆ ಬಂದಂತಹ ಮೂವರು ವಿದ್ಯಾರ್ಥಿಗಳು ಕಣ್ಮರೆ ಆಗಿದ್ದಾರೆ. ಈಗ ನದಿಗೆ ಬಿದ್ದಿದ್ದಾರೆ ಅನ್ನುವಂಥದ್ದು ಕನ್ಫರ್ಮ್ ಆಗಿದೆಯಾ ಅಥವಾ ಬೇರೆ ಎಲ್ಲಾದ್ರೂ ಹೋಗಿರಬಹುದು, ಬೇರೆ ಏನಾದ್ರೂ ಆಗಿರಬಹುದು ಅನ್ನೋದ್ರ ಬಗ್ಗೆ ಏನಾದ್ರೂ ಶಂಕೆ ವ್ಯಕ್ತವಾಗ್ತಾ ಇದೆಯಾ? ಇಲ್ಲ ಶರ್ಮಿತಾ, ಅವರು ಹಾಸನ ಜಿಲ್ಲೆಯಿಂದ 6 ರಿಂದ 7 ಜನ ಸ್ನೇಹಿತರು ಮಂತ್ರಾಲಯಕ್ಕೆ ಇವತ್ತು ರಾಯರ ದರ್ಶನಕ್ಕೆ ಅಂತ ಬಂದಿರತಕ್ಕಂಥ ಸಂದರ್ಭದಲ್ಲಿ ಈಗ ನೋಡಿ ತುಂಬಿ ಹರಿತಿರ್ತಕ್ಕಂಥ ನದಿ ಈಗಾಗಲೇ ಮಹಾರಾಷ್ಟ್ರ ಭಾಗದಲ್ಲಿ ಅತಿ ಯಥೇಚ್ಛವಾಗಿ ಮಳೆ ಬರ್ತಿರ್ತಕ್ಕಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ರಾಯಚೂರು ಜಿಲ್ಲೆಯಲ್ಲಿ ಹರಿತಕ್ಕಂಥ 2 ನದಿಗಳು ಕೃಷ್ಣೆ ಮತ್ತು ತುಂಗೆ, 2 ನದಿಗಳು ಕೂಡ ತುಂಬಿ ಹರಿತಾ ಇದ್ದಾವೆ. ಇಂತಹ ಸಂದರ್ಭದಲ್ಲಿ ಮಂತ್ರಾಲಯಕ್ಕೆ ಬರತಕ್ಕಂತಹ ಭಕ್ತರಿಗೆ ನದಿ ತೀರಕ್ಕೆ ಹೋಗಬೇಡಿ, ನದಿಯಲ್ಲಿ ಇಳಿದು ಸ್ನಾನ ಮಾಡಬೇಡಿ ಎನ್ನುವಂತಹ ಸೂಚನೆಯನ್ನ ಶ್ರೀಮಠದಿಂದ ಕೊಡಲಾಗ್ತದೆ. ಹೀಗೆ ಕೊಟ್ಟಿದ್ದಾಗಿಯೂ ಕೂಡ ಇವತ್ತು ಹಾಸನ ಮೂಲದ ವಿದ್ಯಾರ್ಥಿಗಳೇನಿದ್ದಾರೆ, ಇವರ ಸ್ನೇಹಿತರು ಇವತ್ತು ನದಿಯಲ್ಲಿ ಇಳಿದು ಸ್ನಾನ ಮಾಡೋದಕ್ಕೆ ಹೋಗಿರ್ತಾರೆ. ಹೀಗೆ ಹೋದಂತ ಸಂದರ್ಭದಲ್ಲಿ ಈ 3 ಜನ ಅಜಿತ್ ಮತ್ತು ಸಚಿನ್ ಮತ್ತು ಪ್ರಮೋದ್ ಅಂತಕ್ಕಂಥ 3 ಜನ ಇವತ್ತು ಆ ನದಿಯಲ್ಲಿ ಕೊಚ್ಕೊಂಡು ಹೋಗಿರ್ತಕ್ಕಂಥದ್ದು ಅವರ ಸ್ನೇಹಿತರು ಹೇಳಿರ್ತಕ್ಕಂಥದ್ದು. ಇದು ಯಾಕಂತ ಹೇಳಿದ್ರೆ ಅವ್ರನ್ನ ಹುಡುಕಾಟ ಸಾಕಷ್ಟು ಹುಡುಕಾಟ ನಡೆಸಿದಾಗಿಯೂ ಕೂಡ ಅವರು ಸಿಗದೆ ಹೋದಂತ ಸಂದರ್ಭದಲ್ಲಿ ಸ್ಥಳೀಯ ಪೊಲೀಸ್ ಠಾಣೆಗೆ ದೂರನ್ನ ಕೊಡ್ತಾರೆ. ಆ ಸಂದರ್ಭದಲ್ಲಿ ಶ್ರೀಮಠದ ಮ್ಯಾನೇಜರ್ ಆಗಿರ್ತಕ್ಕಂಥ ಶ್ರೀನಿವಾಸಾಚಾರ್ಯ ಅವರು ಕೂಡ ನದಿಯ ತೀರಕ್ಕೆ ಹೋಗಿ ಅಲ್ಲಿ ನಾವು ಸಾಕಷ್ಟು ಎಚ್ಚರಿಕೆ ಕೊಟ್ಟಾಗಿಯೂ ಕೂಡ ನೀವು ಇಳಿದದ್ದು ಸರಿಯಲ್ಲ ಎನ್ನುವಂಥದ್ದನ್ನ ನೋಡಿಕೊಂಡು ಅವರು ಅಲ್ಲಿ ಆ ನದಿಯಲ್ಲೇ ಸ್ನಾನ ಮಾಡೋದಕ್ಕೆ ಹೋದಂತ ಸಂದರ್ಭದಲ್ಲಿಯೇ ಅವರು ಹೊಳೆಯಲ್ಲಿ ಕೊಚ್ಕೊಂಡು ಹೋಗಿದ್ದಾರೆ ಎನ್ನುವಂಥದ್ದನ್ನ ಕನ್ಫರ್ಮ್ ಮಾಡ್ಕೊಂಡು ಈಗ ಅವರನ್ನ ಹುಡುಕಾಟ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಸಿಕ್ಕಾಪಟ್ಟೆ ಅಂದ್ರೆ ತುಂಬಾ ನೀರನ್ನ ಈ ತುಂಗಭದ್ರಾ ನದಿಗೆ ಬಿಟ್ಟಿರ್ತಕ್ಕಂಥ ಪರಿಣಾಮವಾಗಿ ನದಿ ತುಂಬಿ ಬೋರ್ಗರಿತಾ ಇದೆ. ಹಾಗಾಗಿ ಅವರ ಕಾರ್ಯಾಚರಣೆಗೂ ಕೂಡ ಒಂದು ರೀತಿಯಲ್ಲಿ ಅಡಚಣೆ ಉಂಟಾಗಿದೆ. ಅದಾಗಿಯೂ ಕೂಡ ಮೀನುಗಾರರನ್ನ ಮತ್ತು ಸ್ಥಳೀಯರನ್ನ ಬಳಕೆ ಮಾಡಿಕೊಂಡು ಮಠದ ವತಿಯಿಂದ ಮತ್ತು ಪೊಲೀಸ್ ಠಾಣೆ ವತಿಯಿಂದ ಇಬ್ಬರು ಸೇರಿ ಇವತ್ತು ಆ ಹುಡುಗರನ್ನ ಹುಡುಕ್ತಕ್ಕಂಥ ಕೆಲಸಕ್ಕೆ ಮುಂದಾಗಿದ್ದಾರೆ. ಓಕೆ ವಿಶ್ವನಾಥ್, ಥ್ಯಾಂಕ್ ಯು ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ.